ಚಲೋ ಪಡ್ಕೊಳ್ಳಾತು ಈಗ ಹೋಯಲಕ್ಕನ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ಬೆಸ್ಟ್ ಮೈಸೂರು ಪಾಕನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ಅಕ್ಕ ಮಾಡಿರುವಂಥ ಮೈಸೂರು ಪಾಕನ್ನ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಇನ್ನೊಂದು ರೀತಿಯಲ್ಲಿ ಅವರು ಮೈಸೂರು ಪಾಕನ್ನ ಮಾಡಿ ತೋರಿಸ್ತಾ ಇದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಹೇಳ್ಕೊಂಡು. ಹಾಗೆ ನೋಡಿ ಒಂದು ಸ್ವಲ್ಪ ನಾವು ಟೇಸ್ಟ್ ಮಾಡ್ತೀವಿ. ತುಂಬಾ ಚೆನ್ನಾಗಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಪೊಳ್ಳಾಗಿ ಜೇನ್ ಗೂಡ್ ತರ ಬಂದಿದೆ. ಇಂಥ ಮೈಸೂರು ಪಾಕನ್ನ ನೀವು ಕೂಡ ಕಲ್ತ್ಕೊಳ್ಬೇಕು ಅಂತಾದ್ರೆ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ತುಂಬಾ ಸಖತ್ತಾಗಿರುವಂತಹ ಮೈಸೂರು ಪಾಕನ್ನ ಮಾಡ್ಕೊಳ್ಬಹುದು. ಅಕ್ಕ ಮೈಸೂರು ಪಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನೋಡ್ಕೊಳ್ಳೋಣವಾ? ಫಸ್ಟ್ ಈಗ ಇಲ್ಲಿ ಅಕ್ಕ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡ್ರು. ಚಲೋ ಸ್ವಲ್ಪ ಹಳದಿ ಇರುವಂತದ್ದು ಮತ್ತೆ ಹೊಸದಾಗಿರುವಂತಹ ಕಡಲೆ ಹಿಟ್ಟನ್ನ ತಗೊಳ್ಳಿ. ಸ್ವಲ್ಪ ಹಳೆಯ ಕಡಲೆ ಹಿಟ್ಟಾದ್ರೆ ಮೈಸೂರು ಪಾಕ ಚಲೋ ಬರ್ತಿಲ್ಲ. ಇದರಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡ್ರು. ಹಾಗೆ ಈಗ ಸಕ್ಕರೆನ ಅಳತೆ ಮಾಡ್ಕೊತಾ ಇದ್ರು. 2 ಕಪ್ ಕಡಲೆ ಹಿಟ್ಟಿಗೆ 4.25 ಅಥವಾ 4.25 ಕಪ್ನಷ್ಟು ಸಕ್ಕರೆನ ಒಂದು ಪಾತ್ರೆಗೆ ಈಗ ಹಾಕ್ಕೊತಾ ಇದ್ರು. ಆ್ಯಕ್ಚುಲಿ ಅವರದ್ದೆಲ್ಲ ಕಣ್ಣು ಅಳತೆನೇ ಇರ್ತು, ಹಿಂಗೆಲ್ಲ ಲೆಕ್ಕ ಮಾಡಿ ಅಷ್ಟಕ್ಕಿಷ್ಟು ಹೇಳೆಲ್ಲ ಇರ್ತಿಲ್ಲ. ಹಾಗೆ ಕಣ್ಣ ಅಂದಾಜಲ್ಲೇ ಹಾಕಿ ಮಾಡ್ತಾ ಪರ್ಫೆಕ್ಟ್ ಆಗೇ ಬಂದಿರ್ತದು. ಸಕ್ಕರೆ ಮುಳುಗಿದ್ರೆ ನೀರು ಹಾಕೋದು. ಸಕ್ಕರೆ ಜಸ್ಟ್ ಮುಳುಗಿದ್ರೆ ಸಾಕೊಂದ. 4.25 ಲೋಟ ತುಪ್ಪ. ಈಗ ನೆಕ್ಸ್ಟು ಸ್ಟವ್ ಆನ್ ಮಾಡ್ಕೊಂಡು ಕಡಲೆ ಹಿಟ್ಟನ್ನು ಹುರಿಯೋದಕ್ಕೆ ಹೇಳಿ ಕೂತ್ಕೊಂಡ್ವಿ. ಅಕ್ಕ ಬಾಕಿದೆಲ್ಲ ರೆಡಿ ಮಾಡ್ತಾ ಇದ್ದಿದ್ರು. ನಾನು ಕಡಲೆ ಹಿಟ್ಟನ್ನು ಈಗ ಹುರಿತಾ ಇದ್ದೆ. ಆ್ಯಕ್ಚುಲಿ ಕರೆಂಟ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತಾ ಇತ್ತು, ಒಂದ್ಸರಿ ಹೋಗೋದು ಮತ್ತೆ ಬರೋದು ಹಿಂಗೆ. ಅದಕ್ಕಾಗಿ ಕಡಲೆ ಹಿಟ್ಟಿನ ಕಲರು ಇಲ್ಲಿ ಚೇಂಜ್ ಆಗಿ ಕಾಣಿಸ್ತಾ ಇದ್ದು. ಲೈಟ್ ಇಲ್ಲದೆ ಹೋದಾಗ ಒಂದು ಕಲರು, ಈ ಒಂದು ಕಲರು ಹೇಳಿ. ಸಕ್ಕರೆ ಎಲ್ಲ ಕರ್ಗೋದಾ ಬೆಳೆ ನೊರೆ ಬರೋದು. ಪಾಕಾಳು ಮಾಡವ ಅಥವಾ ಅಂದ್ರೆ ಒಂದೆಳೆ ಪಾಕ? ಒಂದೆಳೆ ಪಾಕ. ತುಪ್ಪನೂ ಲೋ ಫ್ಲೇಮ್ ಮಾಡಿ ಇದನ್ನು ಬಿಸಿ ಆಗಲ್ಲ ಹೇಳಿ ಇಟ್ಕೊಂಡ್ರು. ಅದೆಲ್ಲ ಫುಲ್ ಬಾಯ್ಲ್ ಆಗೋದೆಲ್ಲ ಬೇಡ, ಬಿಸಿ ಆದರೆ ಸಾಕು. ಹಾಗೆ ಒಂದು ಸ್ವಲ್ಪ ಕೇಸರಿ ಹಾಕೋಣ ಹೇಳ್ತಾ ಇದ್ರು ಅಕ್ಕ. ಅಂದರೆ ಕಲರು ಚೆನ್ನಾಗಿ ಬರ್ತು ಮತ್ತು ಪರಿಮಳನೂ ಚಲೋ ಇರ್ತು. ಮೈಸೂರು ಪಾಕದ ಒಂಥರ ಡಿಫ್ರೆಂಟಾಗಿ ಕೇಸರಿ ಯಾವುದಕ್ಕೆ ಚಲೋ ಆಗ್ತಿಲ್ಲ ಅಲ್ಲ, ಎಲ್ಲದಕ್ಕೂ ಚಲೋ ಆಗ್ತು. ಸೊ ಒಂದು ಸ್ವಲ್ಪ ಕೇಸರಿನ ಈಗ ಇದೇ ಸಕ್ಕರೆ ಪಾಕ ಏನು ಬಾಯ್ಲ್ ಆಗ್ತಾ ಇದ್ದಲ್ಲಿ ಅದಕ್ಕೇನೆ ಹಾಕಿ ಬಾಯ್ಲ್ ಮಾಡಿಬಿಟ್ರೆ ಚಲೋ ಪರಿಮಳ ಆಗ್ತು ಒಳ್ಳೆ ಹೇಳಿದ್ರು. ಇದನ್ನೀಗ ಒಂದೆಳೆ ಪಾಕ ಆವಾಗಲೇ ಹೇಳಿದ್ರಲ್ಲಿ, ಅದಕ್ಕೆ ಒಂದೆಳೆ ಪಾಕ ಆಗುವಷ್ಟು ಬಾಯ್ಲ್ ಮಾಡ್ಕೊಳ್ಳವು ಸಕ್ಕರೆ ಪಾಕ ರೆಡಿ ಮಾಡ್ಕೊಂಬನ. ಮತ್ತು ಕಡಲೆ ಹಿಟ್ಟು ಆವಾಗಲೇ ನಾನು ಸ್ವಲ್ಪ ಹುರಿದು ಇಟ್ಟಿದ್ದಿದೆ ಅಲ್ದ, ಅದೀಗ ಸ್ವಲ್ಪ ತಣ್ಣಗಾಜು. ಈಗ ಇದನ್ನು ಒಂದು ಸರಿ ಜರಡಿ ಮಾಡ್ಕೊಳ್ಳವು. ಜರಡಿ ಮಾಡ್ಕೊಂಡ್ರೆ ರಾಶಿ ಚಲೋ ಬತ್ತು ಮೈಸೂರು ಪಾಕ ಟೆಕ್ಸ್ಚರು. ಪೊಳ್ಳಾಜು ಗೂಡಾಜು ಅವೆಲ್ಲ ಹೇಳ್ತೀವಲ್ಲಿ ಹಂಗಾಗವು. ಅಂದರೆ ಒಂದು ಸರಿ ಅದನ್ನು ಕಡಲೆ ಹಿಟ್ಟನ್ನು ಹುರ್ಕೊಂಡು, ತುಪ್ಪ ಗಿಪ್ಪ ಎಂಥದ್ದು ಹಾಕೋದು ಬೇಡ, ಹಾಗೆ ಹುರ್ಕೊಂಡು ಇದನ್ನು ಹಿಂಗೆ ಸ್ಟ್ರೈನರಿಗೆ ಹಾಕಿ ಇದೆ ಹಿಂಗೆ ಎಲ್ಲವ ಗಾಳಿಸ್ಕೊಂಡು ರೆಡಿ ಮಾಡ್ಕೊಂಬನ. ಹಾಲು ಪೌಡ್ರ್ ಎಷ್ಟು? 2 ಚಮಚ ಬೇಕು ಅಂದರೆ ನಿಂಗವು ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ಕೂಡ ಹಾಕ್ಕೊಳ್ಳಕ್ಕು ಹಾಲು ಪೌಡ್ರನ್ನು. ಆಮೇಲೆ ಅಕ್ಕ ಈಗ ಸರಿ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ರು, ಹಾಲು ಪೌಡ್ರು ಮತ್ತು ಹುರ್ಕೊಂಡಿರೋಂಥ ಕಡಲೆ ಹಿಟ್ಟು ಇದೆಲ್ಲದನ್ನೂ. ಈಗ
ಈಗ ಜರಡಿ ಮಾಡ್ಕೊಂಡಿದ್ದ ಕಡಲೆ ಹಿಟ್ಟನ್ನು ಪುನಃ ಹುರ್ಕತ್ತಾ ಇದ್ರು. ಜಾಸ್ತಿ ಏನು ಹುರಿಯೋದು ಬೇಡ, ಹಾಗೆ ಅದು ಸಣ್ಣ ಲೋ ಫ್ಲೇಮಲ್ಲಿ ಇಟ್ಗಳು ಹಾಗೆ ಈ ಕಡೆಗೆ ಕೂಡ ಎಲ್ಲ ಬಟ್ಲಿಗೆಲ್ಲ ತುಪ್ಪ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರು. ಇದನ್ನು ಹುರಿತಾ ಇದ್ರು. ಕಡೆಗೆ ತುಪ್ಪ ಆವಾಗಲೇ ಬಿಸಿ ಮಾಡಲು ಇಟ್ಕೊಂಡ್ಜ. ಮತ್ತು ಸಕ್ಕರೆ ಪಾಕ ಒಂದೆಳೆ ಪಾಕ ರೆಡಿ ಆಜು. ಈಗ ಸಕ್ಕರೆ ಪಾಕ ಅಷ್ಟುದ್ನು ಒಂದೇ ಸಲವಾಗ ಇದಕ್ಕೆ ಕಡಲೆ ಹಿಟ್ಟಿಗೆ ಹಾಕ್ಯಳವು. ಕಂಟಿನ್ಯೂಸ್ ಆಗಿ ಮಗಚ್ತಾ ಹೋಗವು. ಸಕ್ಕರೆ ಪಾಕ ಮತ್ತು ಕಡಲೆ ಹಿಟ್ಟು ಚಲೋ ಮಿಕ್ಸ್ ಆಗವು. ಮತ್ತು ಕೈ ಬಿಡಲಿಲ್ಲ. ಫಸ್ಟ್ ಒಂದ್ಸರಿ ನಿಂಗೆ ಅದು ಗಂಟು ಅನಿಸಿದ್ರು ಕಡೆಗೆ ಅದು ನಿಂಗೆ ಮಗಚ್ತಾ ಹೋದಂಗೆ ಸರಿ ಆಗ್ತು. ಸ್ವಲ್ಪ ಹಾಕ್ಲಾ? ಹಾಕು ಒಂದು ಸ್ವಲ್ಪ. ಚಂದ ಕಲರ್ ಬಂತದ. ಕೇಸರಿ ಹಾಕಿದ್ವಿ. ಸ್ವಲ್ಪ ಹಾಕವಾ? ಇಲ್ಲ ಇಲ್ಲ ಇಲ್ಲ. ಹಿಂಗೆ ಸ್ವಲ್ಪ ತುಪ್ಪ ಹಾಕ್ಯೋತ ತೊಳಸ್ತಾ ಹೋಗವು. ಫುಲ್ ನೊರೆ ಬತ್ತೋದು ಬಿಸಿ ಬಿಸಿ ತುಪ್ಪ ಹಾಕೋ ತನಕವ. ಮತ್ತೆ ಮಗ್ಚ್ತಾ ಹೋಗವು. ಅವಾಗ ಎಂತ ಆಗ್ತು, ಅದು ಫುಲ್ ಪೊಳ್ಳಾಗಿ ಹಗೂರವಾಗಿ ಬತ್ತಾ ಹೋಗ್ತು. ಲಾಸ್ಟ್ ನಿಂಗೆ ಅದು ಯಾವ ಹದಾಳೆ ಒಂದ್ಸರಿ ಕರೆಕ್ಟಾಗಿ ನೋಡ್ಕೊಂಡ್ರೆ ಪ್ರತಿ ಸಾರಿ ನಿಂಗೆ ಮೈಸೂರು ಪಾಕ ಮಾಡಿದಾಗಳು ಅದೇ ಹದನೇ ಒಂದು ನೆನ್ಪಿಟ್ಗ ಬಿಟ್ರೆ ಕರೆಕ್ಟ್ ಆಗ್ತು. ಲಾಸ್ಟಲ್ಲೂ ಉಳಿದಿದ್ದಷ್ಟು ತುಪ್ಪನ ಈಗ ಹಾಕ್ಕೊಂಡು ಇದನ್ನೀಗ ಮಗ್ಚ್ತಾ ಹೋಗವು. ನೋಡಿ ಈಗ ಮಾಡ್ತಾ ಹಾಗೆ ಮಗ್ಚ್ತಾ ಹೋದಂಗೆ ಫುಲ್ ಸೈಡಲ್ಲೆಲ್ಲ ಬಿಟ್ಗತ್ತ ಅದೊಂಥರ ನೊರೆ ಆಗಿ ಬಂದಂಗೆ ಬತ್ತು. ಚಲೋ ಪೊಳ್ಳಾತು. ಈಗ ಹೊಯ್ಯಲಕ್ಕನ ನೋಡ್ರೊಳ್ಳೆ ಮಸ್ತ್ ಅಂತ. ಈ ರೀತಿ ಮೈಸೂರು ಪಾಕನ ಹೊಯ್ದಾದ್ಮೇಲೆ ಅದನ್ನ ಒಂದು 15-20 ನಿಮಿಷ ಹಂಗೆ ಬಿಡವು. ಕಡೆಗೆ ಅದನ್ನ ಕಟ್ ಮಾಡಲು ಸ್ಟಾರ್ಟ್ ಮಾಡವು. ಆಕ್ಚುಲಿ ನಿಂಗೆ ಕಲರ್ ಬೇರೆ ಇಲ್ಲಿ ಕಲರ್ ಬೇರೆ ಕಾಣಿಸ್ತಾ ಇದ್ದಿಕ್ಕು. ಆಕ್ಚುಲಿ ಅವತ್ತು ಕರೆಂಟು ಲೈಟ್ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇತ್ತು. ಸೊ ಅಲ್ಲಿ ನಾನು ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಿ ಮಾಡ್ತಾ ಇದ್ದಿದ್ದೆ. UPS ಲೈಟ್ ಸಾಕಾಗ್ತಾ ಇದ್ದಿತ್ತಿಲ್ಲ, ಲೈಟ್ ಅದಕ್ಕೆ ಫೋಕಸ್ ಆಗ್ತಾ ಇತ್ತಿಲ್ಲ. ಈಗ ಅಲ್ಲೇ ಹೊರಗೆ ತಗೊಂಡು ಬಂದು ಇದು ಸುಮಾರು ಸಂಜೆ 6:30 ಅಷ್ಟೊತ್ತಿಗೆ ಅದಕ್ಕೆ ಕಲರ್ ಒಂದೊಂದ್ ಥರ ಕಾಣಿಸ್ತಾ ಇದ್ದು. ಬಟ್ ಆಮೇಲೆ ಪೀಸ್ ಎತ್ತಿದಾಗ ನಿಂಗೆ ಗೊತ್ತಾಗ್ತದೆ ಹೆಂಗೆ ಎಷ್ಟು ಚಲೋ ಬಂದಿತ್ತು ಹೇಳೋದು. ಮತ್ತೆ ನಿಂಗೆ ನೋಡಿದ್ರೆ ಇಲ್ಲಿ ಗೊತ್ತಾಗ್ತಾ ಇದ್ದಿಕ್ಕೋದು ಎಷ್ಟು ಒಳ್ಳೆ ಫ್ಲಫಿಯಾಗಿ ಪೊಳ್ಳಾಗಿ ಬಂಜೋಳಿ. ಕಟ್ ಮಾಡ್ತಾ ಇದ್ದಾಗಲೇ ನಿಂಗೆ ಒಂದು ಐಡಿಯಾ ಬಂದ್ಬಿಡ್ತು. ಅಂದರೆ ಚಲೋ ಎಕ್ಸ್ಪೀರಿಯನ್ಸ್ ಇದ್ದವಾದ್ರೆ ನೋಡಿ. ಈಗ ಮೈಸೂರು ಪಾಕ ಎಲ್ಲ ಕಟ್ ಮಾಡಾಜು ಒಳ್ಳೆ ಸ್ಕ್ವೇರ್ ಆಗಿ ಪುಟ್ಟದಾಗಿ ಅಂದರೆ ಮೀಡಿಯಂ ಸೈಜ್ ಆಗಿ ಕಟ್ ಮಾಡಿದ್ಯಾ. ಮೈಸೂರು ಪಾಕ ಯೂಸ್ವಲಿ ಉದ್ದುದ್ದವಾಗಿರ್ತು. ಬಟ್ ಎಲ್ಲರಿಗೂ ಅಷ್ಟೊಂದು ಉದ್ದ ಪೀಸನ್ನು ಒಂದೇ ಸರಿ ತಿನ್ನಲಾಗ್ತಿಲ್ಲ ಅಂತ ಅದಕ್ಕೆ ಬೇಕಾದರೆ ಮತ್ತೊಂದು ಪೀಸ್ ತಗೊಂಡು ತಿಂತ ಹೇಳ್ಕೊಂಡು ಹಿಂಗೆ ಸಣ್ಣ ಪೀಸ್ ಆಗಿ ನಾರ್ಮಲ್ ಸೈಜು ಪುಟ್ಟದೊಂದು ಪೀಸ್ ಆಗಿ ಕಟ್ ಮಾಡಿದ್ಯಾ ಹಿಂಗೆ. ಮತ್ತೆ ಫುಲ್ ನಿಂಗೆ ಕಿಲ್ಲಿ ನೋಡಿದಾಗಲೇ ಗೊತ್ತಾಗ್ತಾ ಇದ್ದಿಕ್ಕು ಎಷ್ಟು ಅದು ಒಳಗೆ ಪೊಳ್ಳಾಗಿ ಜೇನುಗೂಡ್ನಂತ ಮೈಸೂರು ಪಾಕ ಹೇಳ್ತೀವಲ್ಲಿ ಹಂಗೇನೆ ಬಂದಿತ್ತು. ಮತ್ತೆ ಅಕ್ಕ ನಾನು ಆಗಲೇ ಹೇಳ್ದಂಗೆ ತುಂಬ ಎಕ್ಸ್ಪರ್ಟ್ ಅವರು ಮೈಸೂರು ಪಾಕ ಮಾಡೋದ್ರಲ್ಲಿ. ವಿದಿನ್ ಒಂದು ½ ಅವರಲ್ಲಿ ಒಂದು ಬೆಸ್ಟ್ ಒಂದು ಬಟ್ಲು ಮೈಸೂರು ಪಾಕನ ರೆಡಿ ಮಾಡಿಬಿಡ್ತರು ಅವರು. ಈಗಾಗಲೇ ನಾನು ಅಕ್ಕ ಮಾಡಿದ್ದು ಇನ್ನೊಂದು ನಮ್ನಿ ಮೈಸೂರು ಪಾಕನ ತೋರಿಸ್ಕೊಟ್ಟಿದ್ದೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತಿ. ಅದು ಆ್ಯಕ್ಚುಲಿ 1.5 ಲಕ್ಷ ವ್ಯೂಸ್ ಕೂಡ ಬಂದು ರಶ್ನೇ ಚಲೋ ಆಗ್ತೋದುವ. ಸೊ ಇವತ್ತಿಂದನೂ ಒಂದ್ಸರಿ ಟ್ರೈ ಮಾಡಿ, ಮತ್ತೆ ಅವತ್ತಿನ ಮೈಸೂರು ಪಾಕನೂ ಒಂದ್ಸರಿ ಟ್ರೈ ಮಾಡಿ. ಆ ಮೈಸೂರು ಪಾಕ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬೇಕಾದರೆ ಲಿಂಕನ್ನು ಹಾಕಿರ್ತಿ. ಸೊ ಮಸ್ತಾಗಿರುವಂತಹ ಒಂದು ಮೈಸೂರು ಪಾಕ ರೆಡಿ ಆಜು. ಅದರಲ್ಲೂ ಈ ಬಿಸಿ ಇದ್ದಾಗಂತೂ ಮೈಸೂರು ಪಾಕ್ ತಿನ್ನಲೇ ಎಷ್ಟು ಮಸ್ತ್ ಇರ್ತೋ ಅಲ್ದ ಫ್ರೆಂಡ್ಸ್. ಖಂಡಿತ ನೀವು ಒಂದ್ಸರಿ ಮೈಸೂರು ಪಾಕನ ಟ್ರೈ ಮಾಡಿ.
ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ರು. ಆರಾಮಾಗಿ ಕರೆಂಟ್ ಇಲ್ಲದೆ ಹೋದ್ರೂ ನನ್ನ ಒತ್ತಾಯಕ್ಕೆ ಇಷ್ಟು ಪ್ರೀತಿಯಿಂದವ ಇಷ್ಟು ಚಲೋ ಮಾಡಿ ಮೈಸೂರು ಪಾಕ ಹೆಂಗೆ ಮಾಡೋದು ಒಳ್ಳೆ ನಿಂಗಕ್ಕೂ ಎಲ್ಲ ತೋರಿಸ್ಕೊಟ್ಟಿದ್ರು. ಇಷ್ಟ ಆದರೆ ಮೈಸೂರು ಪಾಕ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅವರಿಗೋಸ್ಕರ. ಸೊ ಮತ್ತು ಹೆಂಗನ್ನಿಸ್ತು ನಿಂಗಕ್ಕೆ ಹೇಳಿ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ಈ ಮೈಸೂರು ಪಾಕ ರೆಸಿಪಿನ ನೋಡ್ಕೊಂಡು ಬಂದ್ರಿ ಅಲ್ವಾ, ಅಕ್ಕ ಎಷ್ಟು ಚೆನ್ನಾಗಿ ಮೈಸೂರು ಪಾಕನ ಮಾಡಿದ್ದಾರೆ ಅಂತ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಅಕ್ಕನಿಗೋಸ್ಕರ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.